ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಈ ಎಪಿಸೋಡ್ನಲ್ಲಿ ನಾವು VWAP ಮೆಥಡ್ ಮತ್ತೆ ಶೇಮ್ಲೆಸ್ ಕ್ಲೋನರ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು SIP ಡಾರ್ವಸ್ ಬಾಕ್ಸು ಅನ್ನ ನೋಡಿದ್ವಿ. ಈ ಸತಿ VWAP ಮತ್ತೆ ಶೇಮ್ಲೆಸ್ ಕ್ಲೋನರು RTV ಮೆಥಡ್ಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ನಾನು. VWAP ಮೆಥಡ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದರಲ್ಲಿ ಒಂದು ನಾವು F&O ಎಕ್ಸ್ಪೈರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ತಿಂಗಳು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಪಾರ್ಟಿಸಿಪೇಟ್ ಮಾಡುತ್ತೋ ಅದಕ್ಕೆಲ್ಲ ಎಕ್ಸ್ಪೈರಿ ಅಂತ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ಅಂತ ಇರುತ್ತೆ. ಆ ಮಂತ್ಲಿ ಎಕ್ಸ್ಪೈರಿ ನಿಮಗೆ ಪ್ರತಿ ತಿಂಗಳ ಕೊನೆ ಗುರುವಾರ ಎಕ್ಸ್ಪೈರಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಅದು ಗುರುವಾರ ಬಂದಿತ್ತು ಅಂದ್ರೆ, ಗುರುವಾರ ನಿಮ್ಗೆ ರಜಾ ಇತ್ತು ಅಂತಂದ್ರೆ ಬುಧವಾರ ಅದನ್ನ ಎಕ್ಸ್ಪೈರಿ ಅಂತ ತಗೊಳ್ತಾರೆ ಅದನ್ನ. ಸೊ ಈ ಮೆಥಡ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಹೇಗೆ ವರ್ಕ್ ಮಾಡ್ಬೋದು ನಾವು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈ ಮೆಥಡ್ನ ನಾರ್ಮಲಿ ನಾವು ಟಾಪ್ 10 ಮಾರ್ಕೆಟ್ ಕಂಪನಿ ಶೇರ್ಸ್ ಮೇಲೆ ವರ್ಕ್ ಮಾಡಿದ್ರೆ ಉತ್ತಮ. ಬೇರೆದ ಮೇಲೂ ಮಾಡ್ಬೋದು, ಬಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡೋದು ಒಳ್ಳೇದು. ಬ್ಯಾಕ್ ಟೆಸ್ಟ್ ಮಾಡಿದ್ ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನೀವು ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಿ, ಆ ಎಕ್ಸೆಲ್ ಶೀಟ್ ಅಲ್ಲಿ 250ರಿಂದ 320 ಒಳಗಡೆ ಆ ಸ್ಟಾಕ್ ಅವತ್ತಿನ ಕ್ಲೋಸಿಂಗ್ ಪ್ರೈಸ್ ಅಂದ್ರೆ ನೀವು 250ಕ್ಕೆ ಓಪನ್ ಮಾಡಿದ್ರೆ ಅವಾಗ ಏನ್ ಪ್ರೈಸ್ ಕಾಣಿಸುತ್ತೋ ಅದನ್ನ ಕ್ಲೋಸಿಂಗ್ ಪ್ರೈಸ್ ಅಂತ ಅನ್ಕೊಳ್ಳಿ. ಜಾಸ್ತಿ ಏನ್ ಮೂವ್ಮೆಂಟ್ ಆಗೋದಿಲ್ಲ ಅವಾಗ. ಮತ್ತೆ VWAP ಎರಡನ್ನ ನೀವು ಅದರಲ್ಲಿ ಬರ್ಕೊಳ್ಳಿ. ಇದು ಯಾವತ್ತಿಂದ ಶುರು ಮಾಡಬೇಕು ಅಂದ್ರೆ ನಿಮ್ದು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂದ್ರೆ ಕೊನೆ ಗುರುವಾರ ಮುಗಿದು ಶುಕ್ರವಾರದಿಂದ ಶುರು ಮಾಡ್ಕೋಬೇಕು. ನೀವು ಪ್ರತಿದಿನ ಒಂದು ಸ್ಟಾಕ್ನ ಖರೀದಿ ಮಾಡ್ತಿದ್ದೀರಾ ಅಂತ ಅನ್ಕೊಂಡು ನೀವು ಈ ಎಕ್ಸೆಲ್ ಅಲ್ಲಿ ಹಾಕೋಬೇಕು. ಎಕ್ಸೆಲ್ ಅಲ್ಲಿ ನೀವು ಆಕ್ಚುಯಲ್ ಬೈ ಮಾಡ್ತಾ ಇಲ್ಲ, ಇವಾಗ ಸುಮ್ಮನೆ ನೋಷನಲ್ ಬೈ ಮಾಡ್ತಾ ಇದ್ದೀರಾ. ಆಕ್ಚುಯಲ್ ಬೈ ಯಾವಾಗ ಮಾಡ್ತೀರಾ ಅಂತಂದ್ರೆ ನೀವು ಕ್ಲೋಸಿಂಗ್ ಪ್ರೈಸ್ VWAP ಹಾಕಿದಾಗ ನಿಮ್ ಪ್ರಾಫಿಟ್ -3% ಹೋದಾಗ ಫಸ್ಟ್ ಬೈ ಮಾಡಬೇಕು ನೀವು. ಸೊ ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ 5000 ಅಂತ ಯೋಚನೆ ಮಾಡಿದ್ದೀನಿ. ಒಂದ್ಸತಿ ನಿಮ್ಗೆ ಅದೇ ಮಂತ್ ಅಲ್ಲಿ -3% ಅಥವಾ -6% ಹೋದಾಗ ಇನ್ನೊಂದ್ಸತಿ ಬೈ ಮಾಡಬೇಕು. -9% ಹೋದಾಗ ಇನ್ನೊಂದ್ಸತಿ ಬೈ ಮಾಡಬೇಕು. ಆ ಸಿಚುಯೇಷನ್ಸ್ ತುಂಬಾ ರೇರ್ ಬರೋವಂಥದ್ದು. ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ ಅದನ್ನ. ಯಾವಾಗ ನಿಮ್ದು ಪ್ರಾಫಿಟ್ ತಗೊಂಡಿರೋ ಸ್ಟಾಕ್ಸ್ 6% ಬರುತ್ತೆ ನಿಮ್ಗೆ, ಅವಾಗ ಅದನ್ನ ಮಾರ್ಬಿಡೋದು. ಇದೇ ರೀತಿ ಇದು ವರ್ಕ್ ಆಗತ್ತೆ. ಇದನ್ನ ಇವಾಗ ನೋಡೋಣ ಬನ್ನಿ. ಈ ಎಕ್ಸೆಲ್ ಶೀಟ್ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಅದಕ್ಕಿಂತ ಮುಂಚೆ ನಾ ಹೇಳಿದ್ನಲ್ಲ, ನೀವು ಗೂಗಲ್ನಲ್ಲಿ ಲಾರ್ಜೆಸ್ಟ್ ಮಾರ್ಕೆಟ್ ಕ್ಯಾಪ್ ಇನ್ ಇಂಡಿಯಾ ಅಂತ ಹಾಕಿದ್ರೆ ಸೆಕೆಂಡ್ ಹಿಟ್ ನಿಮಗೆ ಬರುತ್ತೆ. ಅಲ್ಲಿ ಸೆಕೆಂಡ್ ಹಿಟ್ ನಲ್ಲಿ ನಿಮಗೆ ಟಾಪ್ 10 ಏನ್ ಮಾರ್ಕೆಟ್ ಕ್ಯಾಪಿಟಲ್ ಇದೆಯೋ ಅದನ್ನ ಪಿಕ್ ಮಾಡುವಂಥದ್ದು. ಆಯ್ತಾ? ಸೊ ಇವಾಗ ನಾನು ITC ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ. ಇವಾಗ ಸೊ ಇಲ್ಲಿ ನಾನು ITC, ICICI ಬ್ಯಾಂಕ್, ಇನ್ಫಿ ಮತ್ತೆ ಏರ್ಟೆಲ್ದು ಮಾಡಿದ್ದೀನಿ. ಇದ್ರ ಡೇಟಾ ಎಲ್ಲಿಂದ ಬಂತು ನನಗೆ ಮಾಡ್ಲಿಕ್ಕೆ ಅಂತಂದ್ರೆ, ನಾವು ಹಿಸ್ಟ್ರಿ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಹಿಸ್ಟ್ರಿ ಡೇಟಾ ಹೋದ್ರೆ ನಮ್ಗೆ 1 ವರ್ಷದ ಡೇಟಾ ತಗೊಂಡು ಅದನ್ನ ಡೌನ್ಲೋಡ್ CSV ಮಾಡಿದ್ರೆ ನಮ್ಗೆ ಈ ಫಾರ್ಮ್ಯಾಟ್ ಅಲ್ಲಿ ಸಿಗತ್ತೆ. ನಮ್ಗೆ ಇದರಲ್ಲಿ ಎಲ್ಲಾ ಡೇಟಾ ಬೇಕಾಗಿಲ್ಲ. ಡೇಟು ಮತ್ತೆ ಕ್ಲೋಸ್ ಪ್ರೈಸು ಮತ್ತೆ VWAP ಇವು ಮೂರೇ ನಮಗೆ ಕಾಲಮ್ ಬೇಕಾಗಿರೋದು. ಅದನ್ನ ನಾನು ತಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಮೂರನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಡೇ ಮಾಡ್ಕೊಳ್ಳಿಕ್ಕೆ ನಾನು ಎಕ್ಸೆಲ್ ಅಲ್ಲಿ ಒಂದು ಫಾರ್ಮುಲಾ ಹಾಕೊಂಡಿದ್ದೀನಿ. ಟೆಕ್ಸ್ಟ್ ಮತ್ತೆ ಯಾವ ಡೇಟ್ ಇಲ್ಲಿ ಮತ್ತೆ DTD ಅಂತ ಹಾಕಿದ್ರೆ ಯಾವ ದಿನ ಅಂತ ಬರುತ್ತೆ ಅದು. ಸೊ ಇಲ್ಲಿ ಈ 23ನೇ ತಾರೀಕು ಜೂನ್ 23 ಅದು ಶುರುವಾಯ್ತು, F&O ಶುರುವಾಯ್ತು. ಸೊ ನಾನೇನ್ ಮಾಡಿದೆ, ಇಲ್ಲಿ ಫಸ್ಟ್ ನೋಷನಲ್ ಬೈಗೋಸ್ಕರ ಇಲ್ಲಿ ಬರ್ಕೊಂಡಿದ್ದೀನಿ. ನೋಷನಲ್ ಬೈ ಪ್ರೈಸ್ ನಮ್ಗೆ ಯಾವಾಗ್ಲೂ VWAPನೇ ನಮ್ಗೆ ಬೈ ಪ್ರೈಸ್. ಪ್ರತಿದಿನ ಒಂದೊಂದು ತಗೊಳ್ತಾ ಇದ್ದೀನಿ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ ಅದರದ್ದು ಆವರೇಜ್ ಪ್ರೈಸು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಆವತ್ತಿನ ದಿನದ ಕ್ಲೋಸ್ ನಲ್ಲಿ ನಮ್ದು ಎಷ್ಟು ವ್ಯಾಲ್ಯೂ ಇದೆ ಮತ್ತೆ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದ್ರೆ ಆ ತಿಂಗಳಲ್ಲಿ ನಮ್ಗೆ ಏನು ಬಂದಿಲ್ಲ, ನಾವೇನು ತಗೊಳಕ್ ಆಗ್ಲಿಲ್ಲ, ಯಾಕಂದ್ರೆ ಅದು ಅಪ್ವರ್ಡ್ ಟ್ರೆಂಡ್ ಅಲ್ಲಿ ಇತ್ತು.
ಇಲ್ಲಿ ಮಾತ್ರ -1% ಬಂತು, ತಿರ್ಗಾ ಅದು ಪಾಸಿಟಿವ್ ಬಂದಿದೆ. ಸೊ 27th ಜುಲೈ ಆ F&O ಮುಗೀತು ಅಲ್ಲಿ. ಸೊ ನೆಕ್ಸ್ಟ್ ತಿರ್ಗಾ 28th ಜುಲೈಯಿಂದ ಶುರುವಾಯಿತು. ಸೊ ಹಿಂಗೆ ನೋಡ್ತಾ ಹೋದ್ರೆ ನಮಗೆ ಇಲ್ಲಿ ಫಸ್ಟ್ ಟೈಮ್ ನಮಗೆ -3% ಬಂತು 17th ಆಗಸ್ಟ್. ಆಯ್ತಾ? ಸೊ ಅವಾಗ ನಾವು ನಮ್ಮ 5,000 ರೂಪಾಯಿ ಏನಿತ್ತು 5,000 ರೂಪಾಯಿ ಹಾಕು 11 ಶೇರ್ ನಾವು ತಗೊಂಡ್ವಿ. ಇಲ್ಲಿ 11 ಶೇರ್ ತಗೊಂಡ ಮೇಲಿಂದ ನೆಕ್ಸ್ಟ್ ಮಂತ್ ನಮ್ಗೆ ಯಾವುದು ಏನು ಬರಲಿಲ್ಲ. ಇನ್ನುವೆ ಆ 11 ಶೇರ್ ಹಂಗೆ ಇದೆ ನಮ್ಮ ಹತ್ರ. ಮುಂದೆ ನೋಡ್ತಾ ಹೋದ್ರೆ ನಮಗೆ ಇಲ್ಲಿ 6% ಪ್ರಾಫಿಟ್ ಆಯಿತು. ಸೊ ಅವತ್ತಿನ ದಿನ ಮಾರದ್ವಿ ಅಂತ ಅನ್ಕೋಬೇಕು ನಾವು. ಇಲ್ಲೂ ಅಷ್ಟೇ ನೋಡಿ, ನಾನು ಹೇಳ್ದಂಗೆ ಪ್ರತಿ ತಿಂಗಳು F&O ಎಕ್ಸ್ಪೈರಿ ಆದ್ಮೇಲಿಂದ ತಿರ್ಗಾ 0 ಇಂದ ಶುರು ಮಾಡ್ತಾ ಇರೋದು. 1, 2, 3 ತಗೊಂಡಿದ್ದೀನಿ ಅಂತ ಬರ್ಕೊಳ್ಳೋ ಅಂಥದ್ದು. ಯಾವಾಗ -3% ಆಗತ್ತೆ ಅವಾಗ ಮಾತ್ರ ನಾವು ಅದನ್ನ ಆಕ್ಚುಯಲ್ ಬೈಗ್ ಮಾಡೋದು. ಸೊ ಇದು ಒಂದ್ಸತಿ ಇಲ್ಲಿ ತೋರಿಸಿದೀನಿ. ಇಲ್ಲಿ ನೆಕ್ಸ್ಟ್ ತಿರ್ಗಾ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ -5% ಆಯ್ತು ಒಂದ್ಸತಿ, ಆಮೇಲೆ -6% ಆಯ್ತು. ಸೊ ಅದಕ್ಕೇನೆ ಇಲ್ಲಿ ಒಂದ್ಸತಿ 12 ಸ್ಟಾಕ್ಸ್ ತಗೊಂಡ್ವಿ, ಇಲ್ಲಿ ತಿರ್ಗಾ 12 ಅಂದ್ರೆ 24 ಸ್ಟಾಕ್ ಒಟ್ಟಿಗೆ ತಗೊಂಡಿದೀವಿ ಇಲ್ಲಿ. ಸೊ ಈ ಸತಿ ವೇಟಿಂಗ್ ಟೈಮು ನಮ್ಗೆ ಅಷ್ಟೊಂದೇನು ಬೇಕಾಗಿತ್ತಿಲ್ಲ. ಸೊ 24 ಸ್ಟಾಕ್ನ ನಾವು 24th ಏಪ್ರಿಲ್ ಅಲ್ಲಿ ಮಾರಿ 6% ಪ್ರಾಫಿಟ್ ಮಾಡ್ಕೊಂಡ್ವಿ. ಅಂದ್ರೆ 600 ರೂಪಾಯಿ ಪ್ರಾಫಿಟ್ ಆಯ್ತು. ಪ್ರೀವಿಯಸ್ ಆಗಿ ನಮಗೆ 300 ರೂಪೀಸ್ ಪ್ರಾಫಿಟ್ ಆಗಿತ್ತು. ಸೊ ಇದು ಯಾವಾಗ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ, ಯಾವಾಗ -3% ಆಗುತ್ತೆ ಆವಾಗ ಮಾತ್ರ ನಾವು ಇದನ್ನು ಬೈ ಮಾಡಿ 6% ಪ್ರಾಫಿಟ್ ಅಲ್ಲಿ ತಗೊಳ್ಳೋ ಅಂಥದ್ದು. ಇದು ನಾನು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿರೋ ಡೇಟಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಅದೇ ತರ ICICI ಬ್ಯಾಂಕಲ್ಲೂ ನಾನು ಮಾಡಿದ್ದೀನಿ. ICICI ಬ್ಯಾಂಕಲ್ಲೂ ನಾವು ನೋಡಿದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇಲ್ಲಿ ಸೆಪ್ಟೆಂಬರ್ 23 ನಲ್ಲಿ ಬಂದಿಲ್ಲ, ಅಕ್ಟೋಬರ್ಲು ಬಂದಿಲ್ಲ, ಬಟ್ ಅಕ್ಟೋಬರ್ ಎಂಡ್ ಅಷ್ಟೊತ್ತಿಗೆ -3% ಒಂದ್ಸತಿ ಬಂತು. ಆವಾಗ ನಾವು ತಿರ್ಗಾ ತಗೊಂಡ್ವಿ. ಸೊ ನಾವು ಒಂದು ಎಕ್ಸೆಲ್ ಓಪನ್ ಮಾಡ್ಕೊಂಡಾಗ ಹೊಸದಾಗಿ ಶುರು ಮಾಡಬೇಕು ಅಂತಂದ್ರೆ ನೀವು ಡೇಟ್ ಹಾಕೊಳ್ಳಿ, ಯಾವ ದಿನ, ಆಮೇಲೆ ಅವತ್ತಿಂದು ಕ್ಲೋಸಿಂಗ್ ಪ್ರೈಸ್. ನಾ ಹೇಳ್ದಂಗೆ ಇನ್ ಕೇಸ್ ನೀವು 2-3 ಗಂಟೆಗೆ ಓಪನ್ ಮಾಡಿದ್ರೆ ಇಲ್ಲಿ ಏನ್ ಪ್ರೈಸ್ ಕಾಣಿಸ್ತಾ ಇರುತ್ತೋ ಅದನ್ನ ಬರ್ಕೊಳ್ಳಿ, ಮತ್ತೆ ಈ VWAP ಪ್ರೈಸ್ನ ಬರ್ಕೊಳ್ಳಿ ಅಲ್ಲಿ. ಇದಿಷ್ಟನ್ನ ನೀವು ಹಾಕೊಂಡ್ಮೇಲೆ ಮಿಕ್ಕಿದೆಲ್ಲ ಫಾರ್ಮುಲಾ ಹಾಕೊಳ್ಳಿ. ನೀವು ಫಾರ್ಮುಲಾ ಹಾಕೊಂಡ್ಮೇಲಿಂದ ಇದನ್ನ ನೀವು ಪ್ರಾಫಿಟ್ ಟು ಲಾಸ್ ಕಂಡಿಡ್ಕೊಂಡ್ರೆ -3% ಬಂದಿದ್ದ ದಿನ ನೀವು ಬೈ ಮಾಡಬೇಕಾಗತ್ತೆ. ಇನ್ ಕೇಸ್ ಈ ಫಾರ್ಮುಲಾ ಹಾಕೊಳ್ಳೋದು ಕಷ್ಟ ಆಗೋದಿಲ್ಲ ಅಂತಂದ್ರೆ ನನ್ಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಈ ಶೀಟ್ನ ಕಳಿಸ್ಕೊಡ್ತೀನಿ. ಇದು VWAP ಮೆಥಡ್. ಇನ್ನು ಶೇಮ್ಲೆಸ್ ಕ್ಲೋನರ್ ಏನು ಅಂತಂದ್ರೆ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರೋರ್ದು ಡೇಟಾನ ಟ್ರೆಂಡ್ ಲೈನ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇದನ್ನ ಪ್ರತಿ 3 ತಿಂಗಳಿಗೊಂದ್ಸತಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನಾವೇನ್ ಮಾಡಬೇಕು ಅಂತಂದ್ರೆ 3 ತಿಂಗಳಿಗೊಂದ್ಸತಿ ಈ ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಯಾವುದು ಹೊಸದಾಗಿ ನ್ಯೂ ಅಂತ ಬಂದಿರತ್ತಲ್ವಾ, ಇವಾಗ ನಾನು ಎಕ್ಸಾಂಪಲ್ ಆಗಿ ರಾಕೇಶ್ ಜುಂಜುನವಾಲಾದು ಹಳೇದೊಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ನ್ಯೂ ಅಂತ ಯಾವ್ದು ಬಂದಿರತ್ತೋ ಅದನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಕಣ್ಮುಚ್ಕೊಂಡು SIP ಮಾಡುವಂಥದ್ದು 3 ತಿಂಗಳು. 3 ತಿಂಗಳಾದ್ಮೇಲೆ ತಿರ್ಗಾ ಓಪನ್ ಮಾಡಿ ಈ ವೆಬ್ಸೈಟ್ ನೋಡಿದಾಗ ಅವರು ಆ ಕಂಪ್ನಿನಲ್ಲಿ ಇನ್ನೂ ಹೂಡಿಕೆ ಹೊಂದಿದ್ರೆ ಅದು ಅವಾಗ ನಿಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ತೋರಿಸ್ತಾ ಇರತ್ತೆ. ಇವಾಗ ಇಲ್ಲಿ ಎಕ್ಸಾಂಪಲ್ಗೆ ಆಟೋಲೈನ್ ಇಂಡಸ್ಟ್ರೀಸ್ ನಲ್ಲಿ ಅವರು ಹೊಸದಾಗಿ 4.3% ಸ್ಟೇಕ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ 3 ತಿಂಗಳಾದ್ಮೇಲೆ ನೀವು ನೋಡಿದಾಗ 4.3 ಇಂದ 5 ಏನಾದರೂ ಹೋಗಿತ್ತು ಅಂತಂದ್ರೆ ನೀವು ತಿರ್ಗಾ ಇನ್ನು 3 ತಿಂಗಳು SIP ಕಂಟಿನ್ಯೂ ಮಾಡೋದು. ಇಲ್ಲ ಅಂತಂದ್ರೆ ನಾವು ಅಲ್ಲೇ ಎಕ್ಸಿಟ್ ಆಗ್ಬಿಟ್ಟು ನಮ್ಗೆ ಎಷ್ಟು ಪ್ರಾಫಿಟ್ ಬಂದಿರುತ್ತೋ ಆ ಪ್ರಾಫಿಟ್ನ ನಾವು ತಗೊಂಡು ನೆಕ್ಸ್ಟ್ ಬೇರೆ ಯಾವ್ದಾದ್ರು ಹೊದಕ್ಕೆ ನಾವು ಹೂಡಿಕೆ ಮಾಡೋ ಅಂಥದ್ದು. ಸೊ ಅದಕ್ಕೋಸ್ಕರ ಇದನ್ನ ಶೇಮ್ಲೆಸ್ ಕ್ಲೋನಿಂಗ್ ಅಂತ ಕರಿತೀವಿ. ಅಂದ್ರೆ ಏನೂ ಯೋಚನೆ ಮಾಡ್ದಲೇನೆ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಯಾರು ಇರ್ತಾರಲ್ಲ ಅವ್ರನ್ನ ನಾವು ಸುಮ್ಮನೆ ಕಾಪಿ ಮಾಡುವಂಥದ್ದು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇಲ್ಲಿಗೆ ನಾನು ಇವತ್ತಿನ ನನ್ನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.